ಆದಿತ್ಯರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ನಗರದ ಭಾಗ್ಯನಗರದಲ್ಲಿರುವ ಕಂಪನಿ ಕಚೇರಿ ಬಳಿ ಶುಕ್ರವಾರ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಮಾಹಿತಿ ಸಂಗ್ರಹಿಸಲು ತೆರಳಿದ್ದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಕಂಪನಿಯ ಕೆಲ ಸಿಬ್ಬಂದಿ ಗುಂಡಾವರ್ತನೆ ನಡೆಸಿದ ಆರೋಪ ಕೇಳಿ ಬಂದಿದೆ. ಮಹಿಳಾ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿ ಮಾಧ್ಯಮದವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದು, ಕೆಲವರು ಗುಂಪು ಕಟ್ಟಿಕೊಂಡು ನಿಂದನೆ ನಡೆಸಿದ್ದಾರೆ ಎನ್ನಲಾಗಿದೆ. इतना तुम्हारे है तो ऑफिस खुलवा, हम काम करते हैं, रेडी है काम करने के लिए। पैसा देंगे लोग, एक सिंगल कंप्लेंट इन्वेस्टर का किसी अभी इतना है ना, आपको ऑफिस ओपन करो। साक मारे पाए एडवांस फंड स्टेटमेंट क्यों इधर आ गया? 6,000 समझ में आता। हमारा स्टाफ 72 स्टाफ है सर यहाँ पर। आप देने वाले क्या हमको महीना महीने का भी ऐसा बंद करवा के सेक्शन 3 KPID के एक्ट अगेंस्ट सब पे आउट आ रहा है। अगर पे आउट नहीं आ रहा तो प्रॉब्लम था, सब पे आउट आ रहा है फिर भी इलीगल है। ನಿಪ್ಪಾಣಿ ಒಳಗೆ ಕಂಪನಿ ಬಂದಾಗ ಕಂಪ್ಲೇಂಟ್ ಕೊಟ್ಟಾರ, ಅದಕ್ಕೆಲ್ಲ ನ್ಯಾಯ ಸಿಕ್ತು ಸರ್. ಸದಾ ಹೋದಾರ ನೋಡ್ಕೊರಿ, ಇನ್ನೂ ನಡ್ಸಕ್ घर चलाने को ಮಾಡಕ್ ಬರಲ್ಲ. ಯಾವ ಕಂಪ್ಲೇಂಟ್ ಇಲ್ಲ ಮಾಡೋದು ಪ್ರಶ್ನೆನೂ ಬರಲ್ಲ. ಯಾವ ಕಂಪ್ಲೇಂಟ್ इन्वेस्टर का घर चलाने वाला ಇದು ಸೆಲ್ಫ್ ಎನ್ಕ್ವೈರಿ ಬರಲ್ಲ. ಕಂಪ್ಲೇಂಟ್ ಇಲ್ದಾಗ ಮಾಡಕ್ ಬರಲ್ಲ. ಇದೇ ವೇಳೆ ಕೆಲ ಪುರುಷ ಸಿಬ್ಬಂದಿಯು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ವಾಗ್ವಾದ ನಡೆಸಿ ಹಲ್ಲೆಗೆ ಮುಂದಾದ ಆರೋಪ ಕೇಳಿ ಬಂದಿದೆ. ಕಂಪನಿಯ ಮಾಲೀಕ ಬಲರಾಜ್ ಮಾನೆ ಅವರ ಪರವಾಗಿ ಕೆಲ ಸಿಬ್ಬಂದಿ ಬ್ಯಾಟಿಂಗ್ ನಡೆಸಿದ್ದು, ಉದ್ದೇಶಪೂರ್ವಕವಾಗಿ ಮಾಧ್ಯಮದವರ ಮೇಲೆ ದಾಳಿ ಮಾಡಲು ಯತ್ನಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಬಂದಾಗಿದೆ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಸ್ಟಿಲ್ ನಾವು ಏನೂ ಪ್ರಾಬ್ಲಮ್ ಇಲ್ಲ ಸರ್. ನಾವು ಇನ್ವೆಸ್ಟ್ ಮಾಡೀವಿ, ಇಲ್ಲಿ ಎಲ್ಲ ಇನ್ವೆಸ್ಟರ್ ಅದಾವು, ಎಲ್ಲರದ್ದು ಇನ್ವೆಸ್ಟ್ಮೆಂಟ್ ಆಗಿದೆ. ಬಟ್ ಕಂಪ್ನಿ ಮತ್ತು ಸರ್ ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ ಸರ್. ಅವರು ಪ್ರಾಪರ್ ಇದು ಮಾಡ್ಯಾರ. ನಂದು ಡಿಮ್ಯಾಟ್ ಅಕೌಂಟ್ ಇದೆ. ನನ್ನ ಡಿಮ್ಯಾಟ್ ಅಕೌಂಟ್ನಲ್ಲಿ ಅವರು ಟ್ರೇಡಿಂಗ್ ಮಾಡ್ತಾರೆ. ನನ್ನ ಡಿಮ್ಯಾಟ್ ಅಕೌಂಟ್ ಸೇಫ್ ಇದೆ ಸರ್. ಹಾಂ, ಅದು ನನ್ನ ಡಿಮ್ಯಾಟ್ ಅಕೌಂಟ್ನಲ್ಲಿ ರೊಕ್ಕ ಯಾರೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ವಿಡ್ರಾ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಮೀಡಿಯಾ ಒಳಗೆ ನೀವು ಅಮೌಂಟ್ ಕೇಳಾಕತ್ತೀರಿ. ನಾನು ಬಿಸ್ನೆಸ್ ಮ್ಯಾನ್ ಇದ್ದೇನೆ, ಸ್ಮಾಲ್ ಬಿಸ್ನೆಸ್ ಮ್ಯಾನ್ ಬೆಳಗಾವಿಂದ. ಅದು ಅಷ್ಟ. ಹೌದು ಡಿಮ್ಯಾಟ್ ಅಕೌಂಟ್ ಮಾಡೀನಿ ಸರ್. ನಂದು ಡಿಮ್ಯಾಟ್ ಅಕೌಂಟ್ ಒಳಗೆ ಸ್ವಲ್ಪ ನಾ ಏನು ಬಿಸ್ನೆಸ್ ಮಾಡ್ತೇನೆ ಅದು ಸ್ವಲ್ಪ ರೊಕ್ಕ ಇದೆ ನಂದು ಅಷ್ಟ. ಬಟ್ ಏನಾಗಿದೆ, ಮಂತ್ಲಿ ಅವರು ವಿಡ್ರಾ ಮಾಡ್ತಿತ್ತು. ಪ್ರಾಫಿಟ್ ವಿಡ್ರಾ ಮಾಡಬೇಕಲ್ಲ ಸರ್, ಪ್ರಾಫಿಟ್ ವಿಡ್ರಾ ಮಾಡ್ತಿತ್ತು. ಅದಕ್ಕೆ ಅವರು ಏನು 5% ಕೊಡ್ತೇನೆ, ಇದು ಎಷ್ಟು ಕೊಡ್ತೀನಿ, 2% ಕೊಡ್ತೀನಿ, ಅದಾಗ ಏನಿಲ್ಲ. ಏನು ಪ್ರಾಫಿಟ್ ಆಗ್ತೈತಲ್ಲ ಅದು ವಿಡ್ರಾ ಮಾಡಿ ಅವ್ರದ್ದು ಫೀಸ್ ತೊಗೊಂಡು ನಮಗೆ ಕೊಡ್ತಿತ್ತು ಅಷ್ಟೇ ಇದೆ. ಏನು ಜಾಸ್ತಿ ಏನಿಲ್ಲ. ನಾವು ರಿಕ್ವೆಸ್ಟ್ ಮಾಡ್ತೀವಿ DC ಮತ್ತು ಸರ್ಗೆ ಎಲ್ಲರೂ ಇದಕ್ಕೆ ಜಲ್ದಿ ಇದು ಮುಗಿಸ್ರಿ. ನಮಗೆ ಪ್ರಾಬ್ಲಮ್ ಆಗಾಕತ್ತೈತಿ, ಎಲ್ಲರಿಗೂ ಪ್ರಾಬ್ಲಮ್ ಆಗಾಕತ್ತೈತಿ ಮತ್ತು ಪ್ಯಾನಿಕ್ ಸಿಚುವೇಶನ್ ಇದೆ. ಸ್ವಲ್ಪ ಜಲ್ದಿ ಮುಗಿಸ್ರಿ. ನಿಮ್ದು ಏನು ಪ್ರೊಸೆಸ್ ಇದೆ ನಮಗೆ ಹೇಳ್ರಿ. ಅವರು ಬೈಟ್ ಕೊಡ್ಬೇಕಾ, ಹೇಳಬೇಕಾ ನಮಗೇನು ಏನಾಗಿದೆ, ಏನು ಪ್ರಾಬ್ಲಮ್ ಇದೆ, ಎಲ್ಲ ಸರ್ ಹೇಳಕತ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಲೀಗಲಿ ಇದಾವೆ ಮತ್ತು ಎಲ್ಲ ಇದಾವೆ. ಮತ್ತು ಈಗ ಇಷ್ಟು ಇನ್ಕ್ವೈರಿ ಇಷ್ಟು ಡಿಲೇ ಯಾಕೆ ಆಗಾಕತ್ತೈತೆ ರೀ? ಸ್ವಲ್ಪ ಜಲ್ದಿ ಮುಗಿಸ್ರಿ, ನಮ್ಗೂ ಪ್ರಾಬ್ಲಮ್ ಆಗತ್ತೈತೆ ಅಷ್ಟೇ. ಏನು ಗೊತ್ತಿಲ್ಲ ಸರ್, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹಾಂ ಸರ್, ನಂದು 3 ಇಯರ್ಸ್ ಆಗಿದೆ ಸರ್. ಏನೂ ಪ್ರಾಬ್ಲಮ್ ಇಲ್ಲ ಸರ್, ಏನೂ ಪ್ರಾಬ್ಲಮ್ ಇಲ್ಲ. 3 ಇಯರ್ಸ್ದಿಂದ ನಾವು ಇನ್ವೆಸ್ಟಿಂಗ್ ಮಾಡಾಕತ್ತೀವಿ ರೀ, ಏನೂ ಪ್ರಾಬ್ಲಮ್. ಯಾವುದೋ ಒಂದು ಸ್ಯಾಲ್ರಿ ಆಗಲಿ, ಯಾವುದೋ ಒಂದು ಪೇಮೆಂಟ್ ಆಗಲಿ, ಯಾವುದೋ ಒಂದು ಇನ್ವೆಸ್ಟರ್ದ ಇದು ಆಗಲಿ, ಯಾವುದೋ ಒಂದು ಇವತ್ತುವರೆಗೆ ಯಾವುದೂ ನಿಂತಿಲ್ಲ. ಈಗ ನಮಗೆ ಗೊತ್ತಾಗ್ತಾ ಇಲ್ಲ ವಾಟ್ ಈಸ್ ದ ರೀಸನ್. ಈ ಥರ ಅಚಾನಕ್ ಬಂದು ಯಾವ ಥರ ಇದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಿಮ್ಮ ಹತ್ರ ಕಂಪ್ಲೇಂಟ್ ಇದೆಯಾ? ಯಾರು ನಮ್ಮ ಇನ್ವೆಸ್ಟರ್ಸ್ ಕಂಪ್ಲೇಂಟ್ ಮಾಡಿದ್ದೀರಾ? ಅದಕ್ಕೂ ನಿಮ್ಮ ಹತ್ರ ಉತ್ತರ ಇಲ್ಲ.
ನೀವು ಏನ್ ಮಾಡ್ತಾ ಇದ್ದೀರಿ ಸರ್? ಯಾರೋ ಬಂದು ಹೇಳ್ತಾ ಇದ್ದಾರೆ, ಅದನ್ನೇ ನೀವು ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀರಿ ಸರ್. ಹಿಂಗ ಸ್ಪ್ರೆಡ್ ಮಾಡಿನೇ ನೀವು ಏನ್ ಮಾಡ್ತಾ ಇದ್ದೀವಿ? ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವಾಟ್ ಮೀಡಿಯಾ ಇಸ್ ಅಲ್ಲ मीडिया की वजह से हुआ है, मीडिया की वजह से हुआ है। एक किसने बोला है, पहले ही बोला है। ಅಲ್ಲ ನೀವೇನಂತ ಇದ್ದೀರಿ? ಅವು ಮಾಲಕ್ ಓಡ್ ಹೋಗಿದ್ದಾನೆ, ಇದು ಮಾಡಿದಾನೆ, ಅದು ಮಾಡಿದಾನೆ. ಎಲ್ಲಿದ್ದಾರೆ ಮೇಡಮ್? ಮಾಲಕ್ ಎಲ್ಲಿದ್ದಾರೆ? ಅವ್ರು ತಮ್ ಕೆಲಸ ಮಾಡ್ಕೋತಿದಾರೆ. ಅವ್ರ ಆಫೀಸ್ ಮೇಲೆ ರೇಡ್ ಆಗೈತಿ, ಮಾಲಕ್ ಬರ್ಬೇಕಲ್ಲ. ನಮ್ದು ಇನ್ವೆಸ್ಟರ್ಸ್ ಎಫ್ಐಆರ್ ಆಗಿದ್ದು ಗೊತ್ತಿದೆಯಾ ನಿಮ್ಗೆ? ಎಫ್ಐಆರ್ ಆಗಿದ್ದು ಗೊತ್ತಿದೆಯಾ? ಅಲ್ಲ ನಾವು ಅಲ್ಲ ಫೋರ್ಜ್ ಕಂಪನಿ ಇತ್ತಂದ್ರೆ ಅವಾಗ್ಲೇ ಡೋರ್ಸ್ ಕ್ಲೋಸ್ ಮಾಡಿ ನಾವು ಎಂಪ್ಲಾಯೀಸ್ಗಳು ಓಡ್ ಹೋಗ್ತಿದ್ವಿ ನಮ್ಮ ಮಾಲಕರ ಜೊತೆಗೆ. ಯಾಕೆ ಹೋಗ್ತಿಲ್ಲ? ನಾವ್ ಯಾಕೆ ಹೋಗಿಲ್ಲ? ಇದರಲ್ಲಿ ನಿಮ್ದು ಆನ್ಸರ್ ಸಿಗುತ್ತೆ ನಿಮ್ಗೆ. ಯಾಕೆ ಹೋಗಿಲ್ಲ ಸರ್ ನಾವು? ಇನ್ವೆಸ್ಟ್ಮೆಂಟ್ ಎಲ್ಲರಿಗಿಂತ ಹೈಯೆಸ್ಟ್ ಐತಿ. ಆದರೂ ನಾನು 1 ವರ್ಷ ಆಯ್ತು ಇನ್ವೆಸ್ಟ್ಮೆಂಟ್ ಮಾಡಿ, ಯಾವಾಗೂ ನನಗೂ ಪೇಮೆಂಟ್ ಬಂದಿಲ್ಲ, ಹಿಂಗೆ ಏನೂ ಸಮಸ್ಯೆ ಆಗಲಿಲ್ಲ, ಏನೂ ತೊಂದರೆ ಆಗಲಿಲ್ಲ. ಈ ಇನ್ವೆಸ್ಟಿಗೇಷನ್ ಇವು ಶುಭಮ ಇವು ಆಗಿದ್ದ ತಕ್ಷಣ ಇವರು ಎಲ್ಲರದು ಎನ್ಕ್ವೈರಿ ಮಾಡ್ಯತಾರೆ. ಸೊ ಆದರೂ ಏನಾಯ್ತಲ್ಲ, ಅವರು ಎನ್ಕ್ವೈರಿ ಲಘು ಮುಗಿಸ್ಬೇಕು. ಯಾಕಂದರೆ ಎಲ್ಲರದು ಎಂಪ್ಲಾಯ್ ಕೆಲಸ ಮಾಡಲಿಲ್ಲ ಅಥವಾ ಬೇರೆ ಅವರು ರೊಕ್ಕ ಬೇಕಾಗಿರೋ ರೊಕ್ಕ ಹಾಕಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವರು ಅಕೌಂಟ್ಸ್ ಇವು ಅವು ಸೀಲ್ ಮಾಡಿಕೊಂಡು ಇದು ಮಾಡಿದ್ರೆ ನಮ್ಮ ರೊಕ್ಕ ಬರೋದು ಹೆಂಗೆ ಬರೋದು? ಎಲ್ಲರೂ EMI ಅದಾವು. ಎಲ್ಲರೂ ಪಾಪ ಅವ್ರ ಸ್ಟಾಫಿಂದನೂ ಕೂಡ ಅವರು ಎಲ್ಲ ಇಷ್ಟು ಲೇಡೀಸ್ ಕೆಲಸ ಮಾಡ್ತಾರೆ, ಅವರು ವಿಚಾರ ಮಾಡ್ಕೋಬೇಕು. ಇವು ಡಿಪಾರ್ಟ್ಮೆಂಟ್ದವರು ಏನೂ ವಿಚಾರ ಮಾಡ್ತಾ ಇಲ್ಲ, ಬರೀ ತಮ್ಮ ಅಷ್ಟು ನೋಡ್ಕೊಳತ್ತಾರೆ. ಇಡೀ ಜನತದ್ದು ಇಷ್ಟು ರೊಕ್ಕ ಐತಿ, ಇವರು ಇಷ್ಟು ಜನ ಕೆಲಸ ಮಾಡತ್ತವರು, ಯಾವ ರೀತಿ ಲಘು ಮುಗಿಸ್ಬೇಕು, ಯಾವ ರೀತಿ ಕೆಲಸ ಆಗಬೇಕು, ಯಾರಿಗೆ ತೊಂದರೆ ಆಗಬಾರ್ದು. ಅವ್ರ ಕೆಲಸ ಏನು ಇನ್ವೆಸ್ಟಿಗೇಷನ್ ಅವ್ರು ಮಾಡಲಿ, ಅವ್ರು ಕೆಲಸ ಮಾಡೋರಿಗೆ ಕೆಲಸ ಮಾಡ್ಕೊಳ್ಳಿ. ಅಲ್ಲ ಅವ್ರು ಏನೈತಿ ಅವ್ರು ರಿಪೋರ್ಟ್ ಕೊಡಲಿ, ಅವ್ರು ರಿಪೋರ್ಟ್ ಕೊಟ್ಟು ಏನಾಗ್ತದೋ ಆಗಲಿ. ಇಲ್ಲ, ಆ್ಯಸ್ ಪರ್ KPTC ಆ್ಯಕ್ಟ್ 3 ಅದು ಏನಾಯ್ತಲ್ಲ, ಯಾರ್ದು ಏನಾಯ್ತಲ್ಲ ಈಗ ನಾ ಏನು ಹೇಳ್ತೀನಿ, ಮಾಲಕರ ನೀವು ಕಂಪ್ನಿ ಇದೀರಿ, ಆ ಕಂಪ್ನಿ ಮಾಲಕ್ ಎಲ್ಲಿ ಅಂತೂ ಇರಲಿ ರೀ. ಕಂಪ್ನಿ ಐತಿ, ಎಂಪ್ಲಾಯೀಸ್ ಅದಾರ, HR ಅದಾರ, ಮ್ಯಾನೇಜರ್ ಅದಾರು, ಯಾವ ಎಲ್ಲ ಟೀಮ್ ಐತಿ. ಎಲ್ಲ ಮಾಲಕರ ಯಾವ ಕಂಪ್ನಿ ಒಳಗೆ ಇರ್ಬೇಕಂತ ಹಂಗೇನಿಲ್ಲ. ಅಲ್ಲ ಅಂದ್ರೆ ಏನು ಸಹಕಾರ್ಯ ಕೊಡಬೇಕು. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ತಕ್ಷಣ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು. ಪೊಲೀಸರ ಮಧ್ಯಸ್ಥಿಕೆಯಿಂದ ಉದ್ವಿಗ್ನತೆ ಶಮನಗೊಂಡಿದ್ದು ಹೆಚ್ಚಿನ ಅನಾಹುತ ತಪ್ಪಿದೆ. ಈ ಘಟನೆಯಿಂದಾಗಿ ಭಾಗ್ಯನಗರ ಪ್ರದೇಶದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.